ಈ ಸಂಸ್ಕೃತಿ ಎಲ್ಲ ಒಂದು ಹೇಳ್ತಿದ್ರ ಕತೆ ಏನು ಹೇಳಕ್ ಹೊರಟಿದ್ದೀರಾ? ಎಸ್ ಓಕೆ ಸರ್. ಗುಮ್ಟಿ ಸರ್, ನಶಿಸಿ ಹೋಗ್ತಿರುವ ಗುಮ್ಟಿ ಆಚರಣೆಯ ಬಗ್ಗೆ ಕಾಶಿ ಮಲ್ಲಿಯ ಹೋರಾಟ ಹೇಗೆ ಅನ್ನೋ ಒಂದು ಎಳೆಯನ್ನ ಇದರಲ್ಲಿ ಬಿತ್ತರಿಸ್ಲಿಕ್ಕೆ ಹೋಗಿದ್ದೀನಿ. ಸೋಲಾಪುರದಲ್ಲಿ ಹೋಟೆಲಲ್ಲಿ ಕೆಲಸ ಮಾಡುವ ಕಾಶಿ ತನ್ನ ತಂದೆಯ ಭಾವನಾತ್ಮಕ ಟಿವಿ ಇಂಟರ್ವ್ಯೂನ ನೋಡಿಕೊಂಡು ಆತ ಗುಮ್ಟಿ ಆಚರಣೆಯ ಬಗ್ಗೆ ಹೇಗೆ ಹೋರಾಟ ಕೊಡ್ತಾನೆ. ಉತ್ತರ ಕರ್ನಾಟಕ, ಬೆಳಗಾವಿ, ಧಾರವಾಡ, ಸೋಲಾಪುರ್, ನಿಪ್ಪಾಣಿ ಹೀಗೆ ಹಲವು ಭಾಗದಲ್ಲಿ ತಮ್ಮ ಜನಾಂಗವನ್ನ ಹುಡುಕೊಂಡು ಹೋರಾಟ ಮಾಡ್ತಿರುವಂತಹ ಈ ಗುಮ್ಟಿ ಸಮುದಾಯದ ಕಾಶಿ ಮತ್ತು ಮಲ್ಲಿಯ ಹೋರಾಟದ ಚಿತ್ರಣ ಇದು. ಕೊನೆಯ ಹಂತದಲ್ಲಿ ರಾಜಮನೆತನದ ಎದುರುಗಡೆ ಗುಮ್ಟಿಯನ್ನ ಇವರು ಹೆಜ್ಜೆ ಕಟ್ಟಿ ಗರಿಬಿಚ್ಚಿ ಕುಣಿತಾರ ಅನ್ನುವ ಒಂದು ಕ್ಲೈಮ್ಯಾಕ್ಸ್ ಅತ್ಯದ್ಭುತವಾಗಿ ಅದನ್ನ ಪ್ರೆಸೆಂಟ್ ಮಾಡಿದ್ದೀವಿ. ಭಾವನಾತ್ಮಕವಾದ ಸಿನಿಮಾ ಇದು. ಈ ಕತೆ ಎಳೆ ಇಷ್ಟೇ, ಒಂದು ನಶಿಸಿ ಹೋಗ್ತಿರುವ ಜನಪದ ಕರ್ನಾಟಕದ ಕಲೆಯನ್ನ ಇಂಥ ಮೊಬೈಲು ಹಲವಾರು ಸಾಮಾಜಿಕ ಜಾಲತಾಣಗಳಲ್ಲಿ ಮುಳುಗಿ ಹೋಗಿರುವ ಯುವ ಪೀಳಿಗೆಗಳು ಸಂಪ್ರದಾಯ ಉಳಿಸ್ಕೊಳ್ಬೇಕು ಅನ್ನುತ್ತಿರುವ ಆ ಹಿರಿತಲೆಗಳು, ಆ ಗುಮ್ಟಿಯ ಹಿರಿತಲೆಗಳು ಮತ್ತೆ ಯುವ ಪೀಳಿಗೆಗಳ ನಡುವಿನ ಒಂದು ಭಾವನಾತ್ಮಕವಾದ ಕಥೆ ಇದು. ಆ ಸಂಬಂಧ ಹೇಗೆ ಉಳಿತದೆ, ಆ ಆಚರಣೆ ಹೇಗೆ ಉಳಿತದೆ ಅನ್ನುವ ಒಂದು ಕಥೆಯನ್ನ ಹೇಳಿಕೊಟ್ಟಿದ್ದೀನಿ ಸರ್. ಸರ್, ನಾನು ಇದನ್ನ ಒಂದು 20 days ಅಲ್ಲಿ ಶೂಟಿಂಗ್ ಮುಗಿಸಿದ್ದೀನಿ. ಕಳೆದ ಒಂದು ತಿಂಗಳ ಹಿಂದೆ ಈ ಚಿತ್ರೀಕರಣ ಪ್ರಾರಂಭ ಮಾಡಿದ್ದೀನಿ. ಮುಗಿಸಿ ಆಯ್ತು ಸರ್, ಸೆನ್ಸರಿಗೂ ಹೋಗಿದ್ದೀನಿ. ಡೊಳ್ಳು ಸಿನಿಮಾ ನಾನು ನೋಡಿಲ್ಲ. ಕೆಲವರು ನಾನು ಈ ಸಿನಿಮಾ ಮಾಡ್ತಾ ಇರಬೇಕಾದ್ರೆ ಆ ಡೊಳ್ಳು ಸಿನಿಮಾದ ಬಗ್ಗೆ ಹೇಳಿದ್ರು. ನಾನು ಈ ಸಿನಿಮಾ ಮಾಡಿ ಆದ್ಮೇಲೆ ಅಮೆಝಾನ್ ಪ್ರೈಮ್ ಅಲ್ಲಿ ಡೊಳ್ಳು ಸಿನಿಮಾ ನೋಡಿದೆ. ಅವಾರ್ಡ್ ಸಿನಿಮಾ ಆಕ್ಚುಲಿ ನೋಡ್ಬೇಕಿತ್ತು ನಾನು ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆನೆ. ಬಟ್ ತುಂಬಾ ಚೆನ್ನಾಗಿತ್ತು. ನಮ್ಮ ಬಿಗ್ ಬಾಸ್ ಕಾರ್ತಿಕ್ ಅವರದು ಲೀಡ್ ಆಗಿ ಮಾಡಿರುವಂತಹ ಪಾತ್ರ. ಅದು ಪ್ಯಾಟರ್ನ್ ಬೇರೆ. ಬಟ್ ಸಿನಿಮಾ ನಿಮಗೆ ಒಂದು ಸ್ಕೆಲಿಟನ್ ಅಂತ ಬಂದಾಗ ಅಲ್ಲಿಯೂ ಕೂಡ ಹೋರಾಟ ಆಗುತ್ತೆ. ಅಲ್ಲಿಯೂ ಕೂಡ ಒಂದು ಆ ಮಹಿಳೆಯರು ಆ ಡೊಳ್ಳನ್ನ ಹಿಡಿದುಕೊಂಡು ಕುಣಿಬೇಕು, ಆಚರಣೆ ಮಾಡಬೇಕು, ಯಾವ ಸಂಪ್ರದಾಯಕ್ಕೆ ಯಾವುದೇ ಜಾತಿ, ಮತ, ಲಿಂಗ ಭೇದ ಇಲ್ಲ ಅನ್ನೋದನ್ನ ಅವರು ತೋರಿಸಿಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಹಾಗಲ್ಲ. ತನ್ನ ಸಮುದಾಯವನ್ನ ಇರುವಂತ ಹಿರಿತಲೆಗಳು ಆ ಸಮುದಾಯವನ್ನ ಉಳಿಸ್ಕೊಳ್ಳಿಕ್ಕೆ ಯಾವ ರೀತಿ ಹೋರಾಟ ಮಾಡ್ತಾ ಇದ್ದಾರೆ, ನಶಿಸಿ ಹೋಗ್ತಾ ಇರುವ ಗುಮ್ಟಿ ಆಚರಣೆ, ಅವರ ಸಂಪ್ರದಾಯ ಏನು ಅನ್ನೋದ್ರ ಬಗ್ಗೆ ಇದು ಒಂದು ಬೇರೆ ಆಯಾಮ. ಸ್ಕೆಲಿಟನ್ ಒಂದೇ ಸರ್. ಸೋಲಾಪುರ, ಬೆಳಗಾವಿ, ಧಾರವಾಡ, ಸಿರ್ಸಿ, ಹುಬ್ಬಳ್ಳಿ, ಕರಾವಳಿ ಭಾಗ. ಶೆಟ್ರೆ, ನೀವು ಮಾಡೋ ಸಿನಿಮಾಗಳಲ್ಲಿ ಸಾಮಾನ್ಯವಾಗಿ ಸಂಘರ್ಷ ಮೇನ್ ಆಗಿರುತ್ತೆ ಕಂಟೆಂಟ್. ಒಂದ್ಸಲ ಹೇಳಿದ್ರಿ, ನಾನು ಜಗತ್ತಿಗೆ ಯಾವುದೇ ಸತ್ಯ ಹೇಳೋದಕ್ಕೆ ಭಯ ಪಡಲ್ಲ ಅಂತ ಏನಾದರೂ ಹಿಡನ್ ಟ್ರೂತ್ ಇದೆಯಾ ಸಿನಿಮಾದಲ್ಲಿ? ಆಕ್ಚುಲಿ ಸರ್, ಇದು ಪ್ರತಿ ಸಿನಿಮಾದಲ್ಲೂ ಅದೇ ರೀತಿ ಹೇಳಕ್ ಹೋಗಿದ್ದೀನಿ. ನಾನು ಮಾಧ್ಯಮದಲ್ಲಿ ಇದ್ದಾಗಲೇ ಕತ್ತಲೆ ಕೋಣೆಯಲ್ಲಿ ಮಾಧ್ಯಮದ ವಿರುದ್ಧನೇ ಸಿನಿಮಾ ಮಾಡಿದ್ದೀನಿ. ನೀವುಗಳು ಪ್ರಶ್ನೆ ಮಾಡಿದ್ದೀರಿ. ಆವಾಗ ನಿಮಗೆ ಗೊತ್ತಾಯ್ತು ನಾವೆಲ್ಲ ವರದಿಗಾರರು, ಮೇಲೊಂದು ನಮ್ಮಲ್ಲಿ ಒಂದು ಕೈ ಇರುತ್ತೆ, ಅವ್ರ ವಿರುದ್ಧ ಸಿನಿಮಾ ಮಾಡಿದ್ದೀನಿ. ಪ್ರತಿಯೊಬ್ಬ ರಿಪೋರ್ಟರ್ ಮೇಲ್ಗಡೆ ಒಬ್ಬ ಕೈ ಇರುತ್ತೆ. ಅವನು ಅನ್ಯಾಯ ಮಾಡಿದಾಗ ನಾವು ರಿಪೋರ್ಟರ್ಗಳು ಏನೂ ಮಾಡೋಕ್ಕಾಗಲ್ಲ. ಈಗ ನಾವು ವರದಿಗಾರರು ನಾವೆಲ್ಲರ ಕೈಗೊಂಬೆ ಆಗಿರ್ತೀವಿ. ನಾನು ಜಿಲ್ಲಾ ವರದಿಗಾರ 15 ವರ್ಷ ಕೆಲಸ ಮಾಡಿದ್ದೀನಿ. ನಾನು ವರದಿಗಾರನಾಗಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಾನು ನನ್ನ ಚಾನೆಲ್ನ MD-ನೋ ಎಡಿಟರ್ನೋ ಹೇಳಿದ ಕೆಲಸನೇ ನಾನು ಮಾಡಬೇಕು. ನಾನೊಂದು ಇಂಟ್ರೆಸ್ಟಿಂಗ್ ಈ ಗುಂಪಿ ಸ್ಟೋರಿಯನ್ನ ಸೆಗ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರೆ ಇವತ್ತಿನ ಚಾನಲ್ ಅಲ್ಲಿ ಹಾಕೋದಿಲ್ಲ. ಯಾಕೆ? ಈ ರಿಪೋರ್ಟರ್ಗೆ ಇಷ್ಟ ಇದೆ, ನಿಮಗೂ ಇಷ್ಟ ಇದೆ ಈ ಸ್ಟೋರಿ ಮಾಡಬೇಕು ಅಂತ ಹೇಳಿ, ನಿಮಗೂ ಕಲರ್ಫುಲ್ ಆಗಿದೆ, ಈ ಸಂಪ್ರದಾಯ ಉಳಿಸ್ಬೇಕು ಅಂತ ಎಲ್ಲರಿಗೂ ಇದೆ. ಆದ್ರೆ ಇದನ್ನ ಯಾರಿಗೂ ಮಾಡಿ ನಾವು ಕಳಿಸಿದ್ರು ಸ್ಟೋರಿ ಟೆಲಿಕಾಸ್ಟ್ ಆಗಲ್ಲ. ಆ ಒಂದು ದೃಷ್ಟಿಕೋನ ಇಟ್ಕೊಂಡು ನಾನು 2 ವರ್ಷ ಒಂದು ಖಾಸಗಿ ಚಾನಲ್ ಅಲ್ಲಿ ಕೆಲಸ ಮಾಡಿ ಅದು ಸಿಟ್ಟೆತ್ತು ಒಂದು ಸಿನಿಮಾ ಮಾಡಿದ್ದು ಕತ್ತಲೆ ಕೋಣೆ. ಅದಾದ್ಮೇಲೆ ಇನಾಮ್ದಾರ್ ಅಂತ ಮಾಡಿದೀನಿ, ನೀವು ನೋಡಿದಿರಿ. ಅದ್ರದ್ದು ಏನು ಅಂತ ನಿಮಗೆ ಗೊತ್ತಿದೆ. 2 ವರ್ಣಭೇದದ ಸಂಘರ್ಷ. ಗುಮ್ಟಿ ಅಂದ್ರೆ ನನ್ನ ಊರಿನ ಕಲ್ಚರ್ ನಶಿಸಿ ಹೋಗ್ತಾ ಇದೆ, ಅದನ್ನು ಉಳಿಸ್ಬೇಕು. ಸಕ್ಸಸ್ ಫ್ಲಾಪ್ ನಮ್ಮ ಕೈಯಲ್ಲಿಲ್ಲ ಸರ್. ಆದ್ರೆ ಮಾಡ್ತಿರುವಂತ ಕಥೆಗಳನ್ನ ಹೇಳ್ಬೇಕಾದ್ರೆ ನೀಟಾಗಿ ಹೇಳ್ಬೇಕು. ನನಗೆ ದುಡ್ಡು ಮಾಡೋದು ಹೇಗೆ, ಈ ಬಿಸ್ನೆಸ್ ಮಾಡೋದು ಹೇಗೆ ಧೋರಣ ಗೊತ್ತಿಲ್ಲ. ಕತೆ ಮಾಡಿ ಅದನ್ನ ತಗೊಂಡೋಗಿ ಎಲ್ಲರಿಗೂ ಇಷ್ಟ ಆಗುತ್ತೋ ಇಲ್ಲ ಗೊತ್ತಿಲ್ಲ. 5 ಕೈ ಬಿಡೋದು ಒಂದೇ ತರ ಇರಲ್ಲ. ಬಟ್ ಸಿನಿಮಾ ಒಂದಿಷ್ಟು ಜನ ಅಪ್ರಿಷಿಯೇಟ್ ಮಾಡಿದ್ರು ಕೂಡ ಒಂದ್ ಜನರಿಗೂ ಇಷ್ಟ ಆಗದೆ ಇರಬಹುದು. ಬಟ್ ನಾನು ಇವತ್ತಲ್ಲ ಇನ್ಯಾವತ್ತೂ ಸಿನಿಮಾ ಮಾಡೋದಾದ್ರೂ ಈ ಸಮಾಜಕ್ಕೆ ಮಾದರಿಯಾಗುವ ಕಥೆಗಳನ್ನೇ, ಇಲ್ಲಿಯ ನೋವುಗಳು, ಇಲ್ಲಿಯ ಮಿಡಿತಗಳನ್ನ ಇಟ್ಕೊಂಡೇ ಮಾಡ್ತೀನಿ. ಹಾಗಾಗಿ ಗುಮ್ಟಿ ಇದಕ್ಕೆ ಮಾಡ್ಲಿಕ್ಕೆ ಎಲ್ಲರೂ ಪ್ರೊಡ್ಯೂಸರ್ ಒಪ್ಪಲ್ಲ. 4 ಐಟಮ್ ಡ್ಯಾನ್ಸ್ ಆಗ್ತದಂತಾರೆ, ಇದಂತಾರೆ, ಹಂಗಂತಾರೆ. ಆದ್ರೆ ಸಮಾನ ಮನಸ್ಥಿತಿ ಇರುವಂತ ನಿರ್ಮಾಪಕರು ಬೇಕು. ಹಾಗಾಗಿ ಸಿಕ್ಕದಾಗ ನನ್ನಂತ ನಿರ್ದೇಶಕನಿಗೆ ಮಾಡ್ಲಿಕ್ಕಾಗತ್ತೆ. ಏನಂದ್ರೆ ಕೊಡೋದಕ್ಕೆ ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.